ನಂದಿನಿ ಇವತ್ತು 27ನೇ ಬ್ರಾಂಚನ್ನು ನಾಗರಬಾವಿಯಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಈ ಭಾಗದಲ್ಲಿ ಜನರಿಗೆ ಒಂದು ಒಳ್ಳೆ ಊಟದ ವ್ಯವಸ್ಥೆ ಸಿಗುತ್ತೆ. ಇಲ್ಲ ಇರುವಂಥ ನಮ್ಮ ಗೆಸ್ಟ್ಗೆ ಕಸ್ಟಮರ್ಸ್ಗೆ ನಮಗೆ ಒಂದು ಊಟ ನಾವು ಕೊಡಬೇಕು ಅನ್ನೋದು ಆಸೆ ಇತ್ತು. ಆ್ಯಂಡ್ ಫೈನಲಿ ನಾವು ನಮ್ಮ ಗ್ರಾಹಕರೇ ನಮಗೆ ದೇವರುಗಳು. ಗ್ರಾಹಕರೆಲ್ಲ ಏನು ನಡೆಯಲ್ಲ. ಶ್ರೀಯುತರಾದ ಆನಂದ್ ಅವರು ಪ್ರಾರಂಭಿಸಿರುವಂಥ ನಂದಿನಿ ಇವತ್ತು 27ನೇ ಬ್ರಾಂಚನ್ನು ನಾಗರಬಾವಿಯಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಶುಚಿ ರುಚಿಯಾದ ಗ್ರಾಹಕರಿಗೆ ಅಗತ್ಯವಿರುವ ವಿಧವಾದ ತಿಂಡಿ ತಿನಿಸುಗಳನ್ನು, ವಿಶೇಷವಾಗಿ ನಾನ್ ವೆಜ್ ಊಟಗಳನ್ನು ಉಣಬಡಿಸುತ್ತಿದ್ದಾರೆ. ಇವರ ಹೆಸರು ಹಿಂದಿನಿಂದಲೂ ಬಹಳ ಪ್ರಸಿದ್ಧಿಯಲ್ಲಿದೆ. ಇದನ್ನು ಮುಂದುವರಿಸಿಕೊಂಡು ಬಂದು ಗ್ರಾಹಕರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿಕೊಂಡು ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಕೊಡುತ್ತಿರುವುದು ಸಂತಸದ ವಿಷಯ. ಈ ಹೊಸದಾದ ಉದ್ಘಾಟನೆ ಆಗಿರುವಂಥ ರೆಸ್ಟೋರೆಂಟಿಗೆ ಶುಭ ಕೋರುತ್ತಿದ್ದೇವೆ. ನಂದಿನಿ ನೇಮ್ ಇಟ್ ಸೆಲ್ಫ್ ಇಸ್ ಎ ಪಾಪ್ಯುಲರ್ ಬ್ರ್ಯಾಂಡ್. ಇದನ್ನು ನೀವು ಈಗ ಆ ಕಡೆ ಹಾಲು ಮೊಸರು ತೊಗೊಳ್ಳಿ, ಈ ಕಡೆ ಊಟ ತೊಗೊಳ್ಳಿ. ಈ ನಂದಿನಿ ಆಂಧ್ರ ಶೈಲಿ ರೆಸ್ಟೋರೆಂಟು 1987 or 89 ಐ ಥಿಂಕ್. ಅಲ್ಲಿಂದ ಒಂದು ಗುಡ್ ಥಿಂಗ್ ಏನು ಕೇಳಿದ್ರೆ, ಒಂದು ಫ್ಯಾಮಿಲಿ ಬಿಸ್ನೆಸ್ನ 3rd ಜನರೇಷನ್. ಈಗ ಧನುಷ್ ಈಗ ಆನಂದ್ ಅವ್ರ ಮೊಮ್ಮಗ ಅಂದರೆ 3ನೇ ಜನ್ರೇಷನ್ನು. ಇವತ್ತಿನ ಒಂದು ಕಾಂಪಿಟೇಷನ್ ಇದರಲ್ಲಿ ಯಾಕೆಂದರೆ ಎಸ್ಪೆಷಲಿ ಏನಂದರೆ ಪ್ಲಾಂಟೇನ್ ಲೀಫು ಸರ್ವಿಸ್, ಇದು ಸರ್ವಿಸ್ ಬಿಸ್ನೆಸ್. ಸೆಲ್ಫ್ ಸರ್ವಿಸ್ ಅಷ್ಟು ಕಷ್ಟ ಅಲ್ಲ. ಈ ಬಾಳೆಲೆ ಊಟ ಕೊಡೋದು, ಸರ್ವಿಸ್ ಕೊಡಬೇಕು. ಈ ಒಂದು ಬಿಸ್ನೆಸ್ಸನ್ನು ಯಂಗ್ಸ್ಟರ್ಸ್ ಧನುಷ್ ಅದನ್ನು ಇನಿಷಿಯೇಟ್ ತೊಗೊಂಡು ಬ್ರ್ಯಾಂಚ್ಗಳು ಮಾಡ್ತಾಯಿದ್ದಾರೆ. ಸೊ ಈ ಭಾಗದಲ್ಲಿ ಜನರಿಗೆ ಒಂದು ಒಳ್ಳೆ ಊಟದ ವ್ಯವಸ್ಥೆ ಸಿಗುತ್ತೆ. ನಾವು ಅವರ ನಂಬರ್ಸ್ ಎಕ್ಸಾಕ್ಟ್ ಗೊತ್ತಿಲ್ಲ, 28 ಅಬೌವ್, ಅವರು ಐ ಥಿಂಕ್ 22-23 ಬ್ರಾಂಚಸ್ ಇರ್ಬೋದು. ಈ ಹೊಸ ಬ್ರ್ಯಾಂಚು ಭಾಳ ಚೆನ್ನಾಗಿ ಬಂದಿದೆ. ಇಲ್ಲಿ ಅವರಿಗೆ ಒಳ್ಳೆ ವ್ಯಾಪಾರ ಆಗಲಿ, ಅವರಿಗೆ, ಅವರ ನೌಕರರಿಗೆ, ಹಾಗೆ ಎಲ್ಲ ಗ್ರಾಹಕರಿಗೆ ನಾನು ಈ ಒಂದು ಓಪನಿಂಗ್ ಸೆರೆಮನಿಯ ಶುಭಾಶಯವನ್ನು ಕೋರ್ತೇನೆ. ನಾನು GK ಶೆಟ್ಟಿ, ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್. ಸಂಸ್ಥಾಪಕರು ಸೇರಿಕೊಂಡಿದ್ದೆ ಆನಂದ್ ಅವರು. ಆದರೆ ಅವರ ಸುಪುತ್ರರು ರೂಪೇಶ್ ಅವರು. ಯಾಕೆ ಸುಪುತ್ರ ಕೇಳಿದ್ರೆ, ತಂದೆ ಮಾಡಿದ ಬಿಸ್ನೆಸ್ಸನ್ನು ಕೆಲವು ಟೈಮ್ ಮಕ್ಕಳು ಕಂಟಿನ್ಯೂ ಮಾಡೋದಿಲ್ಲ. ಆದರೆ ಇವರು ತಂದೆಯವರು ಮಾಡಿದಂಥ ಒಂದು ಈಗ ಆಂಧ್ರ ಶೈಲಿಯ ಒಂದು ಊಟೋಪಚಾರ ವ್ಯವಸ್ಥೆನ, ನಂದಿನಿ ಬ್ರ್ಯಾಂಡನ್ನು ಇವತ್ತಿನವರೆಗೆ ಉಳಿಸ್ಕೊಂಡು ಬಂದು ನೆಕ್ಸ್ಟ್ ಜನ್ರೇಷನ್ ಆದಂಥ ಅವರ ಸೋದರಳಿಯ ಧನುಷ್ಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಿದ್ದಾರೆ. ಈ ಬ್ರ್ಯಾಂಡನ್ನು ಬೆಳೆಸೋದಕ್ಕೆ ಬೆನ್ನೆಲುಬು ನಿಂತಿದ್ದಾರೆ. ಅವರು ಕೂಡ ಶುಭಾಶಯ ಕೋರ್ತೇವೆ. ತುಂಬ ಚೆನ್ನಾಗಿದೆ ಸರ್. ಫುಡ್ ಆಗಿರ್ಬೋದು, ಹಾಸ್ಪಿಟಾಲಿಟೀಸ್ ಆಗಿರ್ಬೋದು, ಎಲ್ಲ ಸೂಪರ್ ಆಗಿದೆ. ಆಮೇಲೆ ಫ್ಯಾಮಿಲೀಸ್ ಬರೋಕ್ಕೆ ಈ ರೋಡಲ್ಲಿ ಈ ಥರ ಸ್ಪೇಸಿಯಸ್ ಹೋಟೆಲ್ ಎಲ್ಲ ಯಾವುದೂ ಇರಲಿಲ್ಲ. ಸೊ ಚೆನ್ನಾಗಿದೆ. ಮತ್ತು ಫುಡ್ಡೂ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಫ್ಯಾಮಿಲಿಗೆ ಸಕ್ಕತ್ತಾಗಿದೆ ಸರ್. ಜಾಗ ಸ್ಪೇಸಿಯಸ್ ಆಗಿದೆ, ಚೆನ್ನಾಗಿದೆ. ಸೊ ಟ್ರೀಟಿಂಗು ಅಷ್ಟೇ ಎಲ್ಲರನ್ನೂ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಆಂಬಿಯನ್ಸು ತುಂಬ ಚೆನ್ನಾಗಿದೆ. ಹಾಸ್ಪಿಟಲೈಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಡೀಸೆಂಟಾಗಿದೆ, ಚೆನ್ನಾಗಿದೆ. ಫ್ಯಾಮಿಲೀಸ್ ಎಲ್ಲ ಟ್ರೈ ಮಾಡ್ಬೋದು. ರೂಪ ತುಂಬ ಖುಷಿ ಅನಿಸುತ್ತೆ. ತುಂಬ ಒಂದು ಪ್ರೌಡ್ ಮೂಮೆಂಟ್ ನಮಗೆ. ಅಂದರೆ 20ನೇ ಔಟ್ಲೆಟ್ ನಮಗೆ ನಂದಿನಿಗೆ ಇನ್ನೂ ಭಾಳಷ್ಟು ಮಾಡಬೇಕಂತಿದ್ದೀವಿ. ಒಂದು ಮೈಲ್ ಸ್ಟೋನ್ ರೀಚ್ ಆಗೋಕ್ಕೆ ಇದೊಂದು ಮೋಟಿವೇಶನ್ ಪಾಯಿಂಟ್ ಥರ ನಮಗೆ 20ನೇ ಔಟ್ಲೆಟ್ ಸ್ಟಾರ್ಟ್ ಮಾಡಿರೋದು. ಅದು ನಾಗರಬಾವಿ ಅಂತ ಒಂದು ಏರಿಯಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ವೆರಿ ಹ್ಯಾಪಿ. ಒಳ್ಳೆ ಕ್ರೌಡ್ ಇದೆ ಇಲ್ಲಿ, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಈ ಕಡೆ ಕೂಡ ಏರಿಯಲ್ಲಿ. ಸೊ ನಮಗೆ ಇಲ್ಲ ಇರುವಂಥ ನಮ್ಮ ಗೆಸ್ಟ್ಗೆ ಕಸ್ಟಮರ್ಸ್ಗೆ ನಮಗೆ ಒಂದು ಊಟ ನಾವು ಕೊಡಬೇಕು ಅನ್ನೋದು ಆಸೆ ಇತ್ತು. ಆ್ಯಂಡ್ ಫೈನಲಿ ನಾವು ನೋಡಿ, ಆ್ಯಕ್ಚುಲಿ ನಮ್ಮ ಹಳೆ ಕಾಲದ ಕುಕಿಂಗ್ ಎಲ್ಲ ನೋಡಿದ್ರೆ ಸೌದೆಯಲ್ಲಿ ಮಾಡ್ತಿದ್ರು. ಅದರಲ್ಲಿ ನನಗೆ ಪರ್ಸನಲ್ ಕೇಳಿದರೆ ನಮ್ಮ ಬಿರಿಯಾನಿ ಆಗಿರ್ಬೋದು, ಕೆಲವು ನಮ್ಮ ಆಂಧ್ರ ಸ್ಟೈಲ್ ಮೀಲ್ಸ್ ಆಗಿರ್ಬೋದು, ಯಾವುದನ್ನ ಆಗಿರ್ಬೋದು, ನಮ್ಮ ಫೈರ್ ರೋಡಲ್ಲಿ ಬರುವಂಥ ಒಂದು ಟೇಸ್ಟ್ ಆ್ಯಂಡ್ ಕುಕಿಂಗ್ ನಮಗೆ ಗ್ಯಾಸಲ್ಲಿ ಬರೋದಿಲ್ಲ. ಆ್ಯಕ್ಚುಲಿ ನಾವು ಇವಾಗ ಮಾಡರ್ನ್ ಆಗಬೇಕು ಅಂತ ನಾವು ಫೈರ್ ರೋಡಿಂದ ಗ್ಯಾಸಿಗೆ ಬಂದ್ವಿ. ಮತ್ತೆ ಒಂದು ಈ ಥರ ಒಂದು ಸಂದರ್ಭ ಬಂದಿದೆ, ಅದಕ್ಕೆ ನಾವು ಮತ್ತೆ ವಾಪಸ್ ಹೋಗ್ತಿದ್ದೀವಿ. ಸೊ ಬಟ್ ಟೇಸ್ಟ್ ವೈಸ್ ಹೇಳಕ್ಕೆ ಹೋದರೆ ಖಂಡಿತ ಫೈರ್ ರೋಡ್ ಇಸ್ ದ ಬೆಸ್ಟ್. ಅದಕ್ಕೆ ಮುಂಚೆ ಯಾವುದು ಟೇಸ್ಟ್ ಇಲ್ಲ. ಗ್ಯಾಸ್ ಕಡಿಮೆ ಆಗಿಸಿ ಅದನ್ನ ವಾರ್ನಲ್ಲಿ ಸಂದರ್ಭ ಬಂದಿರೋದು. ವಾರ್ ಇಂಥ ಪರಿಸ್ಥಿತಿಯಲ್ಲಿ ನಡೆಯುತ್ತೆ. ನಮ್ಮ ಗೌರ್ಮೆಂಟ್ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಮಗೆ ಕೂಡ ಬರುತ್ತೆ.
ಎಸ್ ಡೆಫಿನೆಟ್ಲಿ ನಮ್ಮದು ಇವಾಗ ನೆಕ್ಸ್ಟ್ ಮೈಸೂರಲ್ಲಿ ಒಂದು ಪ್ರಾಜೆಕ್ಟ್ ಆಗಿದೆ. ಆಮೇಲೆ ಇವಾಗ ನಾವು ನೆಕ್ಸ್ಟ್ ಮುಂದೆ ಚೆನ್ನೈ ಆದಮೇಲೆ ಮುಂಬೈ, ಡೆಲ್ಲಿ, ಆಮೇಲೆ ಪುಣೆ, ಇಷ್ಟು ನಾವು ಇಂಡಿಯಾದಲ್ಲಿ ಯೋಚನೆ ಮಾಡಿದ್ದೀವಿ. ಎಸ್ ಪ್ಲೀಸ್ ನಮ್ಮ ನಂದಿನಿಗೆ ನೀವು ಬ್ರ್ಯಾಂಡ್ಗೆ ಸಪೋರ್ಟ್ ಮಾಡಿ. 37 ಇಯರ್ಸ್ನಿಂದ ವಿ ಆರ್ ಸರ್ವೈವಿಂಗ್ ಇನ್ ದ ಮಾರ್ಕೆಟ್, ಗಿವಿಂಗ್ ಯು ಒನ್ ಆಫ್ ದ ಬೆಸ್ಟ್ ಆಂಧ್ರ ಫುಡ್ಸ್ ಇನ್ ದ ಮಾರ್ಕೆಟ್. ಪ್ಲೀಸ್ ಎವ್ರಿಬಡಿ ಕಮ್ ಆ್ಯಂಡ್ ಜಾಯಿನ್ ಮಾಡಿ, ನಮ್ಮನ್ನು ಊಟ ಮಾಡಿ ಆ್ಯಂಡ್ ಬ್ಲೆಸ್ಸಸ್ ಎವ್ರಿಬಡಿ ಅಂತ ಹೇಳ್ಬೋದು. ತಮ್ಮ ಹೆಸರು ಸರ್. ಈಗ 2 ಜನರೇಷನ್ ಬಂದು ನಮ್ಮ ಧನುಷ್ ಸರ್ ಅಧ್ಯಕ್ಷತೆಯಲ್ಲಿ ಎಲ್ಲ ನಡೀತಾ ಇದೆ. ನಮ್ಮ ಅವರು CMD ಅವರು, ಇದು ನಮ್ಮ ಆನಂದ್ ಸರ್ ಫೌಂಡರ್ ಇದ್ದರು, ಆನಂದ್ ಇದ್ದರು, ಅವರು ಪಾಪ ಅವರು ಫೌಂಡರ್ ಇದ್ದರು. ಈಗ ನಮ್ಮ ಧನುಷ್ ಸರ್ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅವ್ರ ನೇತೃತ್ವದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅವ್ರಿಗೆ ನಾವು ಬೆನ್ನಲ್ಲಾಗಿ ಅವ್ರು ನಿಂತ್ಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿ ನಮ್ಮ ಕಾರ್ಮಿಕರು ಏನು ಮಾಡಬೇಕು, ನಮ್ಮ ಹೋಟ್ಲಸ್ ಯಾವ ಥರ ಬೆಳೀಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಟ್ಲನ್ನ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಸ್ಟಾಫ್ ಯಾರು ಬಂದರೆ 20 ಇಯರ್ಸು, 30 ಇಯರ್ಸು, 10 ಇಯರ್ಸು ಆ ಥರ ಸ್ಟಾಫ್ಗಳೆಲ್ಲ ಇದ್ದಾರೆ. ನಾವು ಸ್ಟಾಫನ್ನ ಮೊದಲು ನಾವು ಕಾರ್ಮಿಕರ ಥರ ನೋಡಲ್ಲ, ಓನರ್ ಥರ ನೋಡ್ತೀವಿ. ಅವ್ರಿಗೆ ಏನು ಬೇಕು ಫೆಸಿಲಿಟಿ ಬೇಕು, ಊಟ ತಿಂಡಿ, ರೂಮ್ ಆಗ್ಬೋದು, ಅವ್ರಿಗೆ ಉಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಆಗಿರ್ಬೋದು, ಊಟ ತಿಂಡಿ ಆಗ್ಬೋದು, ಮೆಡಿಕಲ್ ಚೆಕಪ್ ಆಗ್ಬೋದು, ಎಲ್ಲನೂ ವ್ಯವಸ್ಥೆ ನಮ್ಮ ಕಂಪ್ನಿಯಿಂದ ಅವ್ರಿಗೆಲ್ಲ ತೋರಿಸ್ತಾ ಇದ್ದಾರೆ. ಸರ್ ಈಗ ನಮ್ಮ ನೋಡಿ ಸರ್, ಇಲ್ಲಿ ನಾವು ನಮ್ಮ ಧನುಷ್ ಸರ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದ್ರಿಂದ ಅವ್ರಿಗೆ ಒಳ್ಳೆ ಭಾವನೆ ಇದೆ. ಒಬ್ಬರನ್ನ ಬೆಳೆಸ್ಬೇಕು, ಒಳ್ಳೆ ಗುಣ ಇದೆ. ವಯಸ್ಸು ಚಿಕ್ಕದಾದ್ರೂ ದೊಡ್ಡ ಆಲೋಚನೆ ಇಟ್ಕೊಂಡಿದ್ದಾರೆ. ಅವರು ಮುಂದೆ ಇನ್ನೂ ಬೆಳಿಬೇಕು. ನಮ್ಮ ತಮಿಳ್ನಾಡಲ್ಲಿ ವಿಜಯ್ ಯಾವ ಥರ ವಿನ್ ಆಗಿದ್ದಾರೆ, ಆ ಥರ ನಮ್ಮ ಸರ್ ವಿನ್ ಆಗಬೇಕು, ಆ ಥರ ಬೆಳಿಬೇಕು. ಅವ್ರಿಗೆ ಎಲ್ಲರೂ ನಿಂತಿದ್ದು ನಾವೆಲ್ಲ ಅವ್ರಿಗೆ ಸಪೋರ್ಟಿಂಗ್ ಮಾಡ್ತೀವಿ. ಹಾಗಾಗಿ ನಮ್ಗೆ ಇರುತ್ತೆ. ನಮ್ಮಲ್ಲಿ ಈಗ ನಾಗರೂಬ ಬ್ರಾಂಚ್ ಓಪನ್ ಆಗಿದೆ. ದಯವಿಟ್ಟು ಜನಗಳು ಬಂದು ಊಟ ಮಾಡಬೇಕು ಅಂತ ಅವ್ರಿಗೆ ನಮ್ಮ ಕಳಕಳಿಯಲ್ಲಿ ಮನವಿ ಮಾಡ್ತೀನಿ. ನಮ್ಮ ಗ್ರಾಹಕರೇ ನಮಗೆ ದೇವರುಗಳು. ಗ್ರಾಹಕರಿಲ್ಲ ಅಂದರೆ ಏನು ನಡೆಯಲ್ಲ. ಎಲ್ಲ ಒಂದು ಉದ್ಯಮ ಇರುತ್ತೆ. ಇದೊಂಥರ ಸಪ್ಲೈ ಥರ. ನಮ್ಮ ಹೋಟೆಲ್ಲ ವೆಂಡರ್ಗಳಿಗೆ ಅನುಕೂಲ, ವೆಂಡರಿಂದ ಸ್ಟಾಫ್ ಅನುಕೂಲ, ಇದೆಲ್ಲ ಒಂಥರ ಸಪ್ಲೈ ಥರ. ಎಲ್ಲರೂ ಅನುಕೂಲ ಇದೆ. ನಾವು ಸರ್ಕಾರಕ್ಕೆ GST ಎಲ್ಲ ಕೊಡ್ತೀವಿ. ಇದನ್ನೆಲ್ಲ ಸರ್ಕಾರ ನಾವೆಲ್ಲ ಒಂಥರ ಚೇಣಿದಂಗೆ ನಾವು ಇದಕ್ಕೆ ತುಂಬ ಕೊಡೋಕ್ಕೆ ಲೈಕ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಒಳ್ಳೆ ಬೆಳೆಸ್ತಾ ಇದ್ದೀವಿ. ಈ ಬೆಟ್ಟ ಪ್ಲಾಕ್ ಹೇಳ್ತೀವಿ ಸರ್. ಗ್ರಾಹಕರಿಗೆ ನಮ್ಮ ನಾಗರೂರಲ್ಲಿ ಹೊಸ ಬ್ರಾಂಚ್ ಓಪನ್ ಆಗಿದೆ, ಬಂದು ಊಟ ಮಾಡಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಹೆಸರು ಮಾದೇವ್ ಅಂತ ಹೇಳಿ, ಡೈರೆಕ್ಟರ್ PR. ಓಕೆ, ಥ್ಯಾಂಕ್ ಯು. ಡೈರೆಕ್ಟರ್ PR.